ಉತ್ತರದಿಂದ ದಕ್ಷಿಣಕ್ಕೆ ಇಳಿತಿದ್ರು. ಆವಾಗ ನನಗೂ ಇದೇ ಸಮಸ್ಯೆ. ಈ ನಮ್ಮ ಒಬ್ಬನ ಒಡವೆಲ್ಲ ಅಡ ಇಡೋದು. ನಮ್ಮ ಮನೆಯವರಿಗೆ ಯಾವಾಗಲೂ ಆರೋಗ್ಯ ಸಮಸ್ಯೆ, ಲೋ ಬಿ ಪಿ ಆಗ್ತಾ ಇತ್ತು, ಅವ್ರಿಗೆ ಥೈರಾಯ್ಡ್ ಇತ್ತು. ನನಗೆ ನಾನು ವಾಸ್ತು ತೋರ್ಸಕ್ಕೆ ನನ್ನ ಮನೆ ಕಲಿಸಿದ್ದು, ನಾನೇ ಅದನ್ನು ಕಲಿಯೋಂಗಾಯ್ತು. ಯಾಕೆಂದರೆ ನನಗೆ ರಿಸಲ್ಟ್ ಬಂತು. ನನಗಾಗಿದ್ದ ಅನ್ಯಾಯ, ನನಗಾಗಿದ್ದ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು ಅಂತ ನಾನು ಇದನ್ನೇ ನಾನು ವೃತ್ತಿಯಾಗಿ ಮಾಡಿಕೊಂಡು ಈಗ ನಾನು ಎಲ್ಲ ಅನುಭವಿಸಿರೋದೇ ನಿಮ್ಗೆ ಹೇಳ್ತಾ ಇರೋದು. ಅವಾಗ ನಾನು ಹೋಗಿ ಅವರ ಮಗು ರೂಮಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನಾಗಿತ್ತು ಅಂದರೆ, ವಾಯುವ್ಯದಲ್ಲಿ ಅವರ ಆಶ್ರಮ ಬೆಡ್ರೂಮ್ ವಾಯುವ್ಯದಲ್ಲಿ ಈ ರಿಪೋರ್ಟ್ಸ್ ಎಲ್ಲ ಇಟ್ಟಿದ್ರು. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಬಂದಿನಿ. ತುಂಬಾ ಜನ ನನಗೆ ಕೇಳ್ತಿದ್ರು, ಸರ್ ನಮ್ಮ ಮನೆಯಲ್ಲಿ ಆರೋಗ್ಯ ಕೆಡ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಮತ್ತೆ ನಮಗೆ ಆರೋಗ್ಯ ಸರಿ ಇಲ್ದಿದ್ದವ್ರನ್ನ ಯಾವ ರೂಮಲ್ಲಿ ಮಲಗಿಸ್ಬೇಕು, ಮೆಡಿಸನ್ ಎಲ್ಲಿಟ್ರೆ ಬೇಗ ಮೆಡಿಸನ್ ತೊಗೊಳೋದು ಕಡಿಮೆ ಆಗುತ್ತೆ, ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಇವತ್ತು ಉತ್ತರ ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ. ಫಸ್ಟ್ ನಾವು ಮೆಡಿಸನ್ ಎಲ್ಲಿಡಬೇಕು, ಆರೋಗ್ಯ ಕೆಟ್ಟಿರೋದನ್ನ ಎಲ್ಲಿ ಬಿಡಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟು, ಈಗ ಆರೋಗ್ಯ ಕೆಟ್ಟಿದೆ, ಅದು ಏನಕ್ಕೆ ಕೆಡ್ತು ಆರೋಗ್ಯ, ಅದು ನಾನಾ ಕಾರಣಗಳಿರ್ತದೆ. ಆ ಒಂದೊಂದೇ ಪಾಯಿಂಟ್ ನನ್ನ ಅನುಭವದಲ್ಲಿ ನಾನು ಇಷ್ಟು ವರ್ಷ, ಒಂದು 18 ವರ್ಷ ನಾನು ಈ ವಾಸ್ತು ನೋಡೋ ಅಂಥ ಫೀಲ್ಡಲ್ಲಿ 18ರಿಂದ 20 ವರ್ಷ ಇದ್ದೀನಿ. ಇದರಲ್ಲಿ ನಾನು ಸಾವಿರಾರು ಮನೆ ವಿಸಿಟಿಂಗ್ ಮಾಡಿದ್ದೀನಿ. ಅಷ್ಟು ಮನೆಯನ್ನು ನಾನು ಕಾಪಿ ಮಾಡಿದಾಗ, ಅಲ್ಲಿ ಅಬ್ಸರ್ವ್ ಮಾಡಿದಾಗ ನಾನಾ ಕಾರಣಗಳಿರ್ತವೆ. ಆ ಒಂದೊಂದು ಪಾಯಿಂಟು ನಾನು ಆಯ್ದು ನೋಟ್ಸ್ ಮಾಡಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ದೋಷ ಇರೋ ಅಂಥವ್ರು ನಿಮ್ಮ ಮನೇಲಿ ಅದನ್ನು ಸರಿಪಡಿಸ್ಕೊಂಬಿಡಿ. ಆರೋಗ್ಯ ಕೆಡದೇ ಬೇಡ. ಯಾಕೆ ಆರೋಗ್ಯ ಕೆಟ್ಟ ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆಮೇಲೆ ಏನಕ್ಕೆ ಎಚ್ಚೆತ್ಕೊಬೇಕು? ಅದ್ರ ಬದಲಾಗಿ ನಾವು ಮೊದಲೇ ಅದ್ರ ಬಗ್ಗೆ ಗಮನ ಹರಿಸಿದಾಗ ಆರೋಗ್ಯವಂತರಾಗಿರ್ತೀವಿ ನಾವು. ಹಾಗಾಗಿ ಇವತ್ತು ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ತುಂಬ ಒಳ್ಳೆ ಮೆಸೇಜ್ ಸಿಗುತ್ತೆ. ನಿಮ್ಮ ರಿಲೇಟಿವ್ ಅವ್ರು ಯಾರಾದರೂ ಆರೋಗ್ಯ ಕೆಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಮನೇಲೂ ಅಷ್ಟೇ, ಇಲ್ಲಿ ನಾನಾ ಕಾರಣಗಳಿರ್ತವೆ. ಅದನ್ನು ಒಂದೊಂದು ಆಯ್ದು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅದರಲ್ಲಿ ಎಷ್ಟು ದೋಷ ಇರುತ್ತೆ, ಈಗ ನೀವು ನಿಮ್ಮ ಮನೆಯಲ್ಲಿ ನಾನು ಮಾಡೋ ಅಂಥ ವಿಡಿಯೋದಲ್ಲಿ 2 ದೋಷ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಸ್ವಲ್ಪ ಆರೋಗ್ಯ ಕೆಡುತ್ತೆ. ಅದೇ ನಿಮ್ಮ ಹತ್ರ 4 ಪ್ರಾಬ್ಲಮ್ ಇದೆ, ನಾನು ಹೇಳ್ತಾ ಅಂಥದ್ದು 4 ಹತ್ರ ನೀವು ದೋಷ ಮಾಡ್ಕೊಂಡಿದ್ದೀರಾ ಅಂದರೆ ಆರೋಗ್ಯ ಇನ್ನೂ ಜಾಸ್ತಿ ಕೆಡ್ತಾ ಇರುತ್ತೆ. ಹಾಗಾಗಿ ಈ ವಿಡಿಯೋನ ನೋಡಿ ನಿಮ್ಮ ಮನೇಲಿರ್ತಕ್ಕಂಥ ದೋಷನ ಸರಿಪಡಿಸ್ಕೊಳ್ಳಿ. ಆರೋಗ್ಯ ತುಂಬ ಚೆನ್ನಾಗಿ ಉತ್ತಮವಾಗಿ ಇರುತ್ತೆ. ನೋಡ್ರಿ, ಮೊದಲನೇದು ಫಸ್ಟ್ ನಾವು ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ, ನಮ್ಮ ಮನೆಗೆ ನೋಡ್ರಿ, ಇದು ಪೂರ್ವ ಅಂದರೆ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ಪೂರ್ವ ಅಂತ ನಾವು ಕರಿತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನಮ್ಮ ಮನೆಯಲ್ಲಿ, ನಮ್ಮ ಮನೆ ಒಳಗಡೆ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡೋದು. ಯಾರ್ಯಾರು ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್, ಸ್ನಾನದ ಮನೆ ಟಾಯ್ಲೆಟ್ ರೂಮ್ ಮಾಡಿರ್ತೀರಿ, ಇವ್ರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರ್ತದೆ. ಆ ಮನೆಯಲ್ಲಿ ಈಗ ನೀವು ಸುಮಾರು ಜನ ಮಾಡಿದ್ದಾರೆ, ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ಗಳು ಮಾಡಿದ್ದಾರೆ, ಅವ್ರ ಮನೆಯಲ್ಲೆಲ್ಲ ಆರೋಗ್ಯ ಸಮಸ್ಯೆ. ಹೆಣ್ಣು ಮಕ್ಕಳಿಗೆ ಮಂತ್ಲಿ ಪ್ರಾಬ್ಲಮ್, ಗರ್ಭಕೋಶದ ಸಮಸ್ಯೆ ಇರ್ತದೆ. ನೀವು ಆ ಮನೆಯಲ್ಲಿ ಹೆಣ್ಮಕ್ಳು ನೋಡ್ರಿ ವೀಕ್ ಆಗಿರ್ತಾರೆ. ಏನಕ್ಕೆ ಅಂದರೆ ಅಗ್ನಿ ಮೂಲೆ ಬಂದು ಹೆಣ್ಣು ಮಕ್ಕಳನ್ನ ತೋರಿಸುತ್ತೆ. ಅಲ್ಲಿ ಟಾಯ್ಲೆಟ್ ರೂಮ್ ಆಗಲಿ, ಸ್ನಾನದ ಮನೆ ಆಗಲಿ ಬರಬಾರ್ದು. ಈಗ ನಾನು ವಿಸಿಟಿಂಗ್ ಹೋದಾಗ ಅವರು ಯಜಮಾನ್ರು ಹೇಳ್ತಾರೆ, ಏನು ಸರ್ ನಮ್ಮ ಮನೆಯಲ್ಲಿ ಯಾವಾಗೂ ನಮ್ಮ ಮಿಸ್ಸಸ್ಸು ಏನಾದ್ರು ನಮ್ಮ ಪ್ರಾಬ್ಲಮ್ ಹೇಳ್ತಾ ಇರ್ತಾರೆ, ಒಂದು ನೆಗಡಿ ನೋವು, ಹೊಟ್ಟೆ ನೋವು, ಮೈಕೈ ನೋವು, ಗ್ಯಾಸ್ಟ್ರಿಕ್ ಅಂತ ಇರ್ತಾರೆ. ಏನಕ್ಕೆ ಅಂದರೆ ನೀವು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇರ್ತೀರಾ. ಅದು ಪೂರ್ವ ಆಗ್ನೇಯ ಆಗ್ಬೋದು ಅಥವಾ ದಕ್ಷಿಣ ಆಗ್ನೇಯ ಆಗ್ಬೋದು, ಇಲ್ಲಿ ನೀರು ಉಪಯೋಗಿಸ್ಬಾರ್ದು. ಇನ್ನು ಕೆಲವರು ಹೇಳ್ತಾರೆ, ಸರ್ ನಾನಲ್ಲಿ ಏನು ಟಾಯ್ಲೆಟ್ ರೂಮ್ ಇಲ್ಲ, ಬಟ್ಟೆ ತೊಳಿತೀನಿ, ಬಟ್ಟೆ ಒಗಿತೀನಿ ಅಂತ ಹೇಳ್ತಾರೆ. ಹಳ್ಳಿ ಕಡೆನೂ ಅಷ್ಟೇ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ಟಿರ್ತಾರೆ. ವಾಷಿಂಗ್ ಮಿಷಿನ್ ಇಟ್ಕೊಂಡು ಅಲ್ಲಿ ನೀರು ಉಪಯೋಗಿಸ್ತೀರಾ, ಬಟ್ಟೆ ಒಗಿತಾ ಇರ್ತೀರಾ. ನಾವು ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಅಗ್ನಿ ಮೂಲೆ ಒಳಗಡೆ ಯಾವುದೇ ಅಗ್ನಿ ಅಂದ್ರೆ ಬೆಂಕಿ, ಬೆಂಕಿಗೂ ನೀರಿಗೂ ಆಗೋದಿಲ್ಲ, ಅಪೋಸಿಟ್ ಇರುತ್ತೆ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು. ನಾನೊಬ್ಬರ ಮನೆಗೆ ಪ್ಲಾನ್ ವೆರಿಫಿಕೇಶನ್ಗೆ ಅಂತ ಹೋಗಿದ್ದೆ. ಹೋದಾಗ ಅವ್ರದ್ದು ಪ್ಲಾನ್ ಇಂಜಿನಿಯರ್ ಎಲ್ಲ ಬಂದಿದ್ರು, ಪ್ಲಾನ್ ಎಲ್ಲ ಆಯಿತು. ಆವಾಗ ಅವ್ರು ನನಗೆ ಗಮನಕ್ಕೆ ಬಂದಿದ್ದೇನೆಂದರೆ, ಅವ್ರ ಮಗಳಿಗೆ ಹುಷಾರಿರಲಿಲ್ಲ. ನೋಡಿದಾಗ ಅವ್ರದ್ದು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಆದಮೇಲೆ ಯುಟಿಲಿಟಿ, ಈ ಅಗ್ನಿ ಮೂಲೆಯಲ್ಲಿ ಪಾತ್ರೆ ತೊಳೆಯೋಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಅವರು ಬೆಂಗಳೂರಲ್ಲಿರೋಂಥ ಎಲ್ಲ ಹಾಸ್ಪಿಟಲ್ ರಿಪೋರ್ಟ್ಗಳು ನನಗೆ ತೋರಿಸಿದ್ರು. ಸರ್ ಈ ಥರ ಇದೆ, ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ, ಆದರೆ ನನ್ನ ಮಗುವಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಪಾಪ ಅವ್ರ ತಂದೆ ತಾಯಿ ಇಬ್ಬರು ಬೇಜಾರು ಮಾಡ್ಕೊಂಡ್ರು. ಅವಾಗ ನಾನು ಹೋಗಿ ಅವರ ಮಗು ರೂಮಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನಾಗಿತ್ತು ಅಂದರೆ, ವಾಯುವ್ಯದಲ್ಲಿ ಅವರ ಆಶ್ರಮ ಬೆಡ್ರೂಮ್ ವಾಯುವ್ಯದಲ್ಲಿ ಈ ರಿಪೋರ್ಟ್ಸ್ ಎಲ್ಲ ಇಟ್ಟಿದ್ರು. ನಾನೇನು ಮಾಡಿದೆ, ಈ ವಾಯುವ್ಯದಲ್ಲಿ ಪ್ರತಿ ಮನೇಲೂ ಅಷ್ಟೇ, ವಾಯುವ್ಯದಲ್ಲಿ ನಾವು ಏನು ಇಡ್ತೀರಿ ಅದು ಜಾಸ್ತಿ ಆಗ್ತಾ ಇರ್ತದೆ. ನಿಮ್ಮ ಮನೇಲಿ ನೋಡ್ಕೊಳ್ಳಿ. ಮತ್ತು ತುಂಬ ಜನ ನನಗೆ ಹೇಳ್ತೀರಾ, ಸರ್ ವಾಯುವ್ಯ ಅಂದರೆ ಯಾವುದು ಅಂತ. ನೋಡ್ರಿ, ಉತ್ತರ ಪಶ್ಚಿಮ ಸೇರುವಂಥ ಜಾಗ, ಇದನ್ನು ವಾಯುವ್ಯ ಅಂತೀರಿ. ಅದೇ ರೀತಿ ಪ್ರತಿಯೊಂದು ರೂಮಲ್ಲೂ ಇದು ವಾಯುವ್ಯ.
ಇದು ವಾಯುವ್ಯ ಆಗ್ತದೆ. ಇಲ್ಲಿ ನಾವು ಏನಿಟ್ರೆ ಜಾಸ್ತಿ ಆಗ್ತದೆ, ಪಾಸಿಟಿವ್ ಇಟ್ರು ಜಾಸ್ತಿ ಆಗ್ತದೆ, ನೆಗೆಟಿವ್ ಇಟ್ರು ಜಾಸ್ತಿ ಆಗ್ತದೆ. ಇಲ್ಲಿ ಏನ್ ಮಾಡ್ತಾರೆ, ಮೆಡಿಸನ್ ಮತ್ತೆ ಎಕ್ಸ್ರೇ ರಿಪೋರ್ಟ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ರು. ಅವಾಗ ನಾನೇನ್ ಮಾಡಿದೆ, ಸರ್ ಇಲ್ಲಿ ಏನಿದೆಯೋ ಅದು ಜಾಸ್ತಿ ಆಗುತ್ತೆ, ದಯವಿಟ್ಟು ಅಲ್ಲಿಂದ ತೆಗೆದು ನಿಮ್ದು ಇದೇ ರೂಮಲ್ಲಿ ಅಗ್ನಿಮೂಲೆಯಲ್ಲಿ ಇಡಿ. ಅಗ್ನಿಮೂಲೆಯಲ್ಲಿ ಇಟ್ಟಾಗ ಏನಾಗುತ್ತೆ, ನಾವು ಹೆಂಗೆ ಸೌದೆ ಉರ್ದಿ ಬೂದಿ ಆಗುತ್ತೋ ಅದೇ ರೀತಿ ಇಲ್ಲಿ ಮೆಡಿಸನ್ ಇಟ್ಟಾಗ ನಮ್ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಇದ್ದಿದ್ದು ಟ್ಯಾಪ್ನ ತೆಗಿಸ್ತೇ ನಾನು, ಇಲ್ಲಿ ಉಪಯೋಗಿಸ್ಬೇಡಿ ಅಂತ. ಆಟೋಮೆಟಿಕ್ಲಿ ನನಗೆ ಅವ್ರ ಫೋಟೋ ಕಳಿಸಿದ್ರು. ಸರ್ ನನ್ನ ಮಗಳು 1 ವರ್ಷ ಆದಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಫೋಟೋ ಹಿಡಿದು ಕಳಿಸಿದ್ರು. ಅಗ್ನಿಮೂಲೆಯಲ್ಲಿ ಯಾರ್ಯಾರು ನೀರನ್ನು ಉಪಯೋಗಿಸ್ತೀರಾ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ, ಅದರಲ್ಲೂ ಹೆಣ್ಣು ಮಕ್ಕಳನ್ನೇ ತೋರಿಸುತ್ತೆ. ಅಗ್ನಿಮೂಲೆಯಲ್ಲಿ ನೀರು ಉಪಯೋಗಿಸೋದನ್ನ ಇವತ್ತಿಂದ ಆದಷ್ಟು ಕಡಿಮೆ ಮಾಡಿ. ಇದಾದ್ಮೇಲೆ ಬೇರೆ ಇನ್ನೇನಿಂದ ಆರೋಗ್ಯ ಕೆಡ್ಬೋದು ಅಂದ್ರೆ, ಅಗ್ನಿಮೂಲೆಯಲ್ಲಿ ಫಿಟ್ ಮಾಡೋದು. ಇಲ್ಲಿ ಬಾತ್ರೂಮ್ ಮಾಡ್ಬಿಡ್ತೀರಾ, ಪಕ್ಕದಲ್ಲೇ ಫಿಟ್ ಹೊಡ್ಕೊಂಡ್ಬಿಡ್ತೀರಾ, ಪೈಪ್ ಹೊಡಿತದೆ ಅಂತ. ಅಗ್ನಿಮೂಲೆಯಲ್ಲಿ ಭೂಮಿ ಡೌನ್ ಆಗಬಾರ್ದು. ಬೋರ್ವೆಲ್ಲು, ಬಾವಿ ಆಗಲಿ, ಹಳ್ಳ ಆಗಲಿ, ಯಾವುದು ಪೂರ್ವ ಆಗ್ನೇಯ ಆಗ್ಬೋದು, ದಕ್ಷಿಣ ಆಗ್ನೇಯ ಆಗ್ಬೋದು, ಫಿಟ್ಗಳು ಬಂದಾಗ ನಮಗೆ ಹಾಸ್ಪಿಟ್ಲ್ ಪರ್ಮನೆಂಟಾಗ ಒಂದು ಹಾಸ್ಪಿಟ್ಲು ಡಾಕ್ಟರ್ನ ಪರ್ಮನೆಂಟಾಗಿ ನೋಡ್ಕೊಂಡಿರ್ಬೇಕು. ಆ ರೀತಿ ಮಾಡ್ತದೆ. ಇದು ಆದ್ಮೇಲೆ ಬೇರೆ ಇನ್ನೇನಿಂದ ನಮ್ಗೆ ಆರೋಗ್ಯ ಕೆಡ್ಬೋದು ಅಂತ ನಾವು ಸರ್ಚ್ ಮಾಡ್ತಾ ಹೋದಾಗ, ದಕ್ಷಿಣ ಭಾಗದಲ್ಲಿ ನೀರು ಉಪಯೋಗಿಸೋದು, ಬಟ್ಟೆ ಒಗೆಯೋದು. ಇಲ್ಲಿ ಮನೆಗೆ ಮರೆ ಇರಬೇಕು ಅಂತ ಇಲ್ಲಿ ಬಟ್ಟೆ ಒಗೆಯೋದು, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು, ಪಾತ್ರೆಗಳು ತೊಳೆಯೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ಏನಾಗ್ತದೆ, ಇಲ್ಲಿ ಸಿಟಿ ಒಳಗಡೆ ಏನಂದ್ರೆ, ಕೆಲಸದವ್ರು ಬಂದು ಇವತ್ತು ಬೆಳಗ್ಗೆ ಎಲ್ಲ ಸಾಮಾನು ತೊಳೆದ್ಬಿಟ್ಟು ಹೋದ್ರೆ ನಾಳೆನೇ ಬರೋದು. ಅವಾಗ ಅವ್ರು ಏನ್ ಮಾಡ್ತಾರೆ, ಪಾತ್ರೆಗಳು ಜಾಸ್ತಿ ಆಗ್ತವೆ. ಆ ಪಾತ್ರೆಗಳು ಜಾಸ್ತಿ ಆದಾಗ ದಕ್ಷಿಣ ಭಾಗದಲ್ಲಿ ಖಾಲಿ ಜಾಗ ಇರ್ತದಲ್ಲ, ಎಲ್ಲ ಇಟ್ಬಿಟ್ಟು ಅಲ್ಲೊಂದು ದೊಡ್ಡ ಶಿಂಕ್ ಹಾಕಿ ಕೊಟ್ಬಿಡ್ತಾರೆ. ದಕ್ಷಿಣ ಭಾಗದಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರಾ, ಈಗ ನೋಡಿ ಮನೆಯಲ್ಲಿ 4 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ, ಒಂದಿಷ್ಟು ಪಾತ್ರೆ ಬೀಳುತ್ತೆ, ಆವಾಗ ನಿಮ್ಗೆ ಆರೋಗ್ಯ ಇಷ್ಟು ಕೆಡುತ್ತೆ. ಅದೇ 8 ಜನ ಇದ್ದಾಗ ಡಬಲ್ ಆಗುತ್ತೆ, ಪಾತ್ರೆನೂ ಡಬಲ್ ಆಗುತ್ತೆ, ಆರೋಗ್ಯ ಸಮಸ್ಯೆನೂ ಡಬಲ್ ಆಗ್ತಾ ಇರ್ತದೆ. ಹಾಗಾಗಿ ದಕ್ಷಿಣ ಭಾಗದಲ್ಲಿ ಎಲ್ಲೂ ಮನೆಯಿಂದ ಹೊರಗಡೆ, ಮನೆ ಒಳಗಡೆ ಉಪಯೋಗಿಸ್ಬೋದು. ದಕ್ಷಿಣ ಭಾಗದಲ್ಲಿ ಮನೆಯಿಂದ ಕಾಂಪೌಂಡ್ಗೂ ಮನೆಗೂ ಮಧ್ಯೆ ಯಾವುದೇ ಕಾರಣಕ್ಕೂ 1 ಡ್ರಾಪ್ ನೀರು ಭೂಮಿ ಮೇಲೆ ಬೀಳಬಾರ್ದು. ಬಿದ್ದರೆ ಆರೋಗ್ಯ ಸಮಸ್ಯೆ ಅಂತ ಆಗ್ತದೆ. ಇದಾದ್ಮೇಲೆ ಮತ್ತೆ ಯುಟಿಲಿಟಿ ಮಾಡ್ಕೊಂತೀರಾ ಇಲ್ಲಿ ನೀವು ನೋಡಿ. ಇದು ಅಗ್ನಿಮೂಲೆ. ಫಸ್ಟ್ ಆಫ್ ಆಲ್ ಏನಂದ್ರೆ, ಅಗ್ನಿಮೂಲೆಯಲ್ಲಿ ಬೆಂಕಿ ಉರಿಬೇಕು. ಇಲ್ಲ ತಗೊಂಬಂದು ಇಲ್ಲಿ ಒಂದು ಶಿಂಕ್ ಹಾಕ್ತೀರಾ. ಇಲ್ಲಿ ಶಿಂಕ್ ಹಾಕಿದಾಗ ಏನಾಯ್ತು, ಕರೆಕ್ಟ್ ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನೀವು ಅವಾಗ ನೀರನ್ನ ಉಪಯೋಗಿಸ್ತೀರಾ. ಮತ್ತೆ ಆರೋಗ್ಯನ ತೋರಿಸುತ್ತೆ, ಮತ್ತೆ ಹೆಣ್ಣು ಮಕ್ಕಳನ್ನ ತೋರಿಸುತ್ತೆ. ನಾನು ಎಷ್ಟೋ ಜನಕ್ಕೆ ಇದನ್ನ ಟ್ಯಾಪ್ ತೆಗೆಸ್ಬಿಟ್ಟು ಬಂದಿರ್ತೀನಿ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ. ಇದು ಆಚೆನೆ ಆಗೋಯ್ತಲ್ವಾ. ಯುಟಿಲಿಟಿ ಅಂದ್ರೆ ಮನೆಯಿಂದ ಹೊರಗಡೆ ಆಯ್ತು. ವಾಷಿಂಗ್ ಮಿಷಿನ್ ಉಪಯೋಗಿಸೋದ್ರಿಂದ ನಮಗೆ ಅದು ಆರೋಗ್ಯ ಸಮಸ್ಯೆ ಬರ್ತದೆ. ಸರ್ ಪೈಪಲ್ಲಿ ಆಚೆ ಹೋಗ್ಬಿಡುತ್ತೆ ಅಂತಾರೆ. ನಾವು ಅಲ್ಲಿ ಉಪಯೋಗಿಸ್ತಾ ಇದೀರಿ ಅನ್ನೋದು ಫಸ್ಟ್ ನಾವು ಸತ್ಯನ ಮನವರಿಕೆ ಮಾಡ್ಕೊಬೇಕು. ಹಾಗಾಗಿ ನಾವು ಯುಟಿಲಿಟಿನ ಆದಷ್ಟು ಅವಾಯ್ಡ್ ಮಾಡಿ. ಮುಂಚೆ ಎಲ್ಲ ಯುಟಿಲಿಟಿ ಇರಲಿಲ್ಲ, ಈ ಹೊಸದಾಗೆಲ್ಲ 5 ವರ್ಷದಿಂದ ಈಚೆಗೆ ನೀವು ಯುಟಿಲಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಗಮನದಲ್ಲಿ ಇಟ್ಕೊಳ್ಳಿ, ಆರೋಗ್ಯ ಸಮಸ್ಯೆ ಬರ್ತದೆ. ಇದಾದ್ಮೇಲೆ ಇಲ್ಲೆಲ್ಲ ಆಯ್ತು. ನೈಋತ್ಯದಲ್ಲಿ ನೀರು ಉಪಯೋಗಿಸೋದು. ನೈಋತ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಮನೆ ಯಜಮಾನರನ್ನ, ಗಂಡು ಮಕ್ಕಳನ್ನ ತೋರಿಸುತ್ತೆ. ಅಲ್ಲಿ ಎಷ್ಟು ನೀರು ಭೂಮಿ ಮೇಲೆ ಬೀಳುತ್ತೆ ಅಷ್ಟು ಸಾಲ ಮಾಡಿಸುತ್ತೆ, ಆರೋಗ್ಯ ಸಮಸ್ಯೆ ಆಗ್ತದೆ, ಗಂಡು ಮಕ್ಕಳು ವೀಕ್ ಆಗ್ತಾರೆ, ಇಂಪ್ರೂವ್ಮೆಂಟ್ ಆಗಲ್ಲ. ಆದಷ್ಟು ನೀವು ನೈಋತ್ಯದಲ್ಲೂ ಸಹ ನಾವು ನೀರನ್ನ ಉಪಯೋಗಿಸಬಾರ್ದು. ಇದಾದ್ಮೇಲೆ ನೀರು ಮತ್ತೆ ಪಶ್ಚಿಮ ಬಂತು. ಪಶ್ಚಿಮದಲ್ಲೂ ಅಷ್ಟೇ ಮನೆ ಯಜಮಾನರನ್ನ ಮತ್ತೆ ಮನೆಯ ಗಂಡು ಮಕ್ಕಳನ್ನ ತೋರಿಸುತ್ತೆ. ಮನೆ ಹಿಂದ್ಗಡೆ ಮರ ಇರ್ತದೆ ಅಂದ್ಬಿಟ್ಟು ಬಟ್ಟೆ ಒಗೆಯೋದು, ಮತ್ತೆ ಅಲ್ಲಿ ಪಾತ್ರೆಗಳನ್ನ ಹಾಕೊಂಡು ದಿನ ಎಲ್ಲ ಉಪಯೋಗಿಸಿದ ಪಾತ್ರನ ಮಾರನೇ ದಿನನೋ 2 ದಿನಕ್ಕೂ ಒಂದ್ಸರಿ ತೊಳಿತಾ ಇರ್ತೀರ ನೀವು. ಅವಾಗ ಏನಾಗ್ತದೆ, ಇಲ್ಲಿ ನೀರನ್ನ ಉಪಯೋಗಿಸಬಾರ್ದು. ಅದಾದ್ಮೇಲೆ ನೆಕ್ಸ್ಟ್ ಸರ್, ಆರೋಗ್ಯ ಸಮಸ್ಯೆ ಇದೆಲ್ಲ ಆಯ್ತಲ್ವಾ. ನೋಡ್ರಿ, ವಾಯುವ್ಯದಲ್ಲಿ ಉಪಯೋಗಿಸ್ಕೊಡ್ರಿ, ಏನು ಅಬ್ಜೆಕ್ಷನ್ ಇಲ್ಲ. ಪಶ್ಚಿಮ ವಾಯುವ್ಯ ಮತ್ತೆ ಉತ್ತರ ವಾಯುವ್ಯದಲ್ಲಿ ನೀವು ಪಾತ್ರೆ ತೊಳಿರಿ, ಮತ್ತೆ ಬಟ್ಟೆ ಒಗಿತೀರಾ ಒಗಿರಿ, ವಾಶ್ರೂಮ್ ಮಾಡ್ಕೊಂತೀರಾ, ಇಲ್ಲಿ ಮನೆಗೆ ಟಚ್ ಇಲ್ದಿರೋ ತರ ವಾಶ್ರೂಮ್ ಮಾಡ್ಕೊಡ್ರಿ. ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ಒಳ್ಳೇದು ನಮಗೆ. ಇದಾದ್ಮೇಲೆ ದಕ್ಷಿಣದಲ್ಲಿ ಫಿಟ್ ಮಾಡೋದು, ದಕ್ಷಿಣದಲ್ಲಿ ಬೋರ್ವೆಲ್ ಇರೋದು, ಇದೆಲ್ಲ ಮಾಡಬಾರ್ದು. ಭೂಮಿ ದಕ್ಷಿಣ ಮತ್ತೆ ಪಶ್ಚಿಮ ಡೌನ್ ಆಗಬಾರ್ದು, ಎತ್ತರ ಇರಬೇಕು. ಯಾವಾಗ ಡೌನ್ ಆಗುತ್ತೆ ಮತ್ತೆ ಆರೋಗ್ಯನೇ ತೋರಿಸುತ್ತೆ. ಇದಾದ್ಮೇಲೆ ಕೆಲವರು ದಕ್ಷಿಣದ ಪೋಟಿಕಾಯಿಗೆ ತಗೊಂಡ್ಬಿಡ್ತೀರಾ. ದಕ್ಷಿಣ ರೋಡ್ ಫೇಸಿಂಗ್ ಇರ್ತದಿದ್ದು. ಈ ದಕ್ಷಿಣ ರೋಡ್ ಫೇಸಿಂಗ್ ಇದ್ದಾಗ ಈ ಪಾಯನ ಹೈಟ್ ಮಾಡ್ಬಿಟ್ಟು ಈ ರೋಡಿಂದ ನಮ್ಮ ಸೈಟ್ಗೆ ಹತ್ತೋದು, ನಾರ್ತ್ಗೆ ಹತ್ತೋದು. ಯಾವಾಗ ನಾರ್ತ್ಗೆ ಹತ್ತೀರಿ ಆವಾಗ ಫೈನಾನ್ಸ್ ಸ್ಟ್ರಕ್ ಆಗ್ತದೆ. ವಾಪಸ್ ನಾವು ನಮ್ಮ ಜಾಗದಿಂದ ಯಾವಾಗ ನಾವು ದಕ್ಷಿಣಕ್ಕೆ ಇಳಿತೀರಿ ಆರೋಗ್ಯ ಸಮಸ್ಯೆ ಆಗ್ತದೆ. ನಿಮ್ಮ ಮನೇಲಿ ಬಂಗಾರ ನಿಲ್ಲೋದಿಲ್ಲ. ದಕ್ಷಿಣಕ್ಕೆ ಯಾವತ್ತಿದ್ರೂ ಹತ್ತಬೇಕು. ಸರ್ ನೀರು ಬರುತ್ತೆ, ಅದಕ್ಕೆ ನೀವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕೇ ಹೊರತು ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಹತ್ತೋದು ವಾಪಸ್ ದಕ್ಷಿಣಕ್ಕೆ ಇಳಿತಿದ್ದಂಗೆ ನಿಮಗೆ ಆರೋಗ್ಯ ಸಮಸ್ಯೆ ಬರ್ತದೆ. ಹಾಗಾಗಿ ದಕ್ಷಿಣಕ್ಕೆ ಯಾವತ್ತಿದ್ರು ನಾವು ಹತ್ತಾ ಓದಬೇಕು. ಯಾವಾಗ ಹತ್ತಾ ಹೋಗ್ತೀರಿ ನಮ್ಮ ಆರೋಗ್ಯ ಸೂಪರ್ ಆಗಿರುತ್ತೆ. ನಾವೇನಾದ್ರೂ ದಕ್ಷಿಣಕ್ಕೆ ಇಳಿದ್ರೆ ಆರೋಗ್ಯ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ನೋಡ್ರಿ, ನಮ್ಮ ಮನೇಲಿ ನಾವು ಮೊದಲು ಏನಂದ್ರೆ ಈ ಕಡೆ ರೋಡ್ ಮಾಡ್ಕೊಂಡ್ಬಿಟ್ಟು ದಕ್ಷಿಣದಲ್ಲಿ ರೋಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಇಳಿತಿದ್ರಿ. ನಾವು ಮನೇನ ಪಾಯನ ಹೈಟ್ ಮಾಡ್ಕೊಂಡು, ನನಗೆ ಈ ವಿದ್ಯೆ ಗೊತ್ತಿಲ್ದಿದ್ದಾಗ ನೋಡ್ರಿ ಉತ್ತರದಿಂದ ದಕ್ಷಿಣಕ್ಕೆ ಇಳಿತಿದ್ರು. ಅವಾಗ ನನಗೂ ಇದೇ ಸಮಸ್ಯೆ, ಇನ್ನೊಬ್ಬರ ಒಡವೆ ಎಲ್ಲ ಅಡ ಇಡೋದು. ನಮ್ಮ ಮನೆಯವರಿಗೆ ಯಾವಾಗಲೂ ಆರೋಗ್ಯ ಸಮಸ್ಯೆ, ಲೋ BP ಆಗ್ತಾ ಇತ್ತು, ಅವ್ರಿಗೆ ಥೈರಾಯ್ಡ್ ಇತ್ತು.
ಯಾವಾಗೂ ಲೋ ಬಿ ಪಿ. ಯಾವ್ದಾದ್ರು ಒಂದು ಜ್ವರ ಬಂತು, ಒಂದು ಮೆಡಿಕಲ್ ಸ್ಟೋರ್ ಒಂದು ಮಾತ್ರ ತಗೊಂಡ್ರೆ ಅದು ಇದಾಗ್ಬಿಡೋದು, ಅಲರ್ಜಿ ಆಗ್ಬಿಡೋದು. ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ಹೆಂಗಾಯ್ತು ಅಂದ್ರೆ ನಮ್ಗೆ ಅವರು ಹೋಗ್ತಿದ್ದಂಗೆ ಅಡ್ಮಿಟ್ ಮಾಡ್ಕೊಂಡು ದುಡ್ಡೇ ಕಟ್ಸ್ಕೊಂತ ಇರಲಿಲ್ಲ. ಯಾಕಂದ್ರೆ ಪರ್ಮನೆಂಟ್ ಆಗ್ಬಿಟ್ಟಿದ್ರು. ನಾವು 3 ದಿನ ಅಡ್ಮಿಟ್ ಮಾಡ್ಕೊಂಡವ್ರು. ನಾಳೆ ಕಟ್ಟಿ ದುಡ್ಡು ನಾಡ್ದು ಕಟ್ಟಿ ಅಲ್ಲಿಗೆ ಹೋಗ್ತಿದ್ದಂಗೆ ಯಾವಾಗೂ ಹಾಸ್ಪಿಟ್ಲ್ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ಟಿದ್ರು ನಾವು. ಆಮೇಲೆ ನನ್ನ ಗಮನಕ್ಕೆ ಬಂದ ಮೇಲೆ ನನ್ನ ಗುರುಗಳು ಬಂದು ನಮ್ಮನೆ ವಾಸ್ತು ನೋಡಿ ಈ ರೋಡನ್ನ ಕ್ಯಾನ್ಸಲ್ ಮಾಡಿ ವಾಯುವ್ಯದಲ್ಲಿ ಇಟ್ಕೊಂಡು ಇಲ್ಲಿ ರೋಡ್ ಕೂತಿಟ್ಕೊಂಡು ನೋಡ್ರಿ ಉತ್ತರದಿಂದ ದಕ್ಷಿಣಕ್ಕೆ ಹತ್ತೋ ಥರ ಮಾಡಿದ್ರಿ, ದಕ್ಷಿಣದಿಂದ ಉತ್ತರಕ್ಕೆ ಇಳಿಯೋ ಥರ ಮಾಡಿದಾಗ ನನಗೆ ಇಲ್ಲಿ ತನಕ ನಾವು ಹಾಸ್ಪಿಟ್ಲ್ ಖರ್ಚೆ ನೋಡಲಿಲ್ಲ. ನನಗೆ 2ನೇ ಮಗಳು ಹುಟ್ಟಿದಾಗ ಆ ಡೆಲಿವರಿ ಖರ್ಚು ಏನಾಯಿತು ಅದನ್ನು ಬಿಟ್ಟು ಭಗವಂತ ನಮಗೆ ಆರೋಗ್ಯ ಸಮಸ್ಯೆ ಕೊಟ್ಟಿಲ್ಲ. ದಕ್ಷಿಣ ಪೂರ್ತಿ ಇದನ್ನೆಲ್ಲ ಹೈಟ್ ಮಾಡಿಬಿಟ್ರಿ ನಾವು. ಈ ಕಡೆ ಇಳಿಯೋದೇ ಇಲ್ಲ. ಈಗ ಹೈಟ್ ಮಾಡಿಬಿಟ್ಟಿದ್ರೆ ವಾಯುವ್ಯದಲ್ಲಿ ರೋಡ್ ಇಟ್ಕೊಂಡು ಉತ್ತರದಲ್ಲಿ ರೋಡ್ ಇಟ್ಕೊಂಡು ಉತ್ತರಕ್ಕೆ ಇಳಿದ್ಬಿಟ್ಟು ನಾವು ಪಶ್ಚಿಮ ವಾಯುವಿಗೆ ಹೋಗ್ತೀವಿ. ಇದರಿಂದ ನನಗೆ 2 ಲಾಭ ಆಯಿತು. ಒಂದೇನಪ್ಪ ಅಂದರೆ ಉತ್ತರಕ್ಕೆ ಇಳಿಯೋದ್ರಿಂದ ನನಗೆ ಆರೋಗ್ಯ ಸಮಸ್ಯೆ ಅಲ್ಲಿಗೆ ಕ್ಲಿಯರ್ ಆಯಿತು. ಇದಾದ್ಮೇಲೆ ನನಗೆ ಈ ಪಶ್ಚಿಮ ವಾಯುವ್ಯ ರೋಡ್ ಕೂತ್ ಬಂದಾಗ ನನಗೆ ಈ ವೃತ್ತಿಯಲ್ಲಿ ಒಳ್ಳೆ ಹೆಸರು ಮಾಡೋಕೆ ಸಪೋರ್ಟ್ ಮಾಡ್ತು. ಪಶ್ಚಿಮ ವಾಯುವ್ಯ ಅಂದ್ರೆ ಎತ್ತರಕ್ಕೆ ಬೆಳೆಸ್ತದೆ, ಒಳ್ಳೆ ಸ್ಥಾನಮಾನ ಕೊಡ್ತದೆ. ನೋಡಿ, ವಾಸ್ತು ಅನ್ನೋದು ತುಂಬಾ ಶಕ್ತಿ ಇದೆ. ನಾನು ಸುಖವಾಗಿ ಬೆಳೆದವನಲ್ಲ, ನಾನು ಇದನ್ನೆಲ್ಲ ಅನುಭವಿಸಿ ಯಾವಾಗ ಇಳಿತಿದ್ನಲ್ವ ನನ್ನ ಹತ್ರ ಇರೋ ಒಡವೆ ಎಲ್ಲ ಅಡ ಇಟ್ಟು ಎಷ್ಟು ಬಡ್ಡಿ ಕಟ್ಟಿದ್ರೆ ನಾನು ಇಟ್ಟಿರೋ ಒಡವೆ ಏನು ಬೆಲೆ ಇತ್ತೋ ಅದ್ರ 4 ಪಟ್ಟು ನಾನು ಬಡ್ಡಿ ಕಟ್ಟಿದ್ದೀನಿ. ಯಾವಾಗ ದಕ್ಷಿಣಕ್ಕೆ ಇಳಿತಾ ಇದ್ದಾಗ. ಅದಾದ್ಮೇಲೆ ಇದು ಚೇಂಜ್ ಮಾಡಿದ್ಮೇಲೆ ದಿನದಿಂದ ದಿನಕ್ಕೆ ನಾನು ವಾಸ್ತು ತೋರ್ಸಕ್ಕೆ ನನ್ನ ಮನೆ ಕರೆಸಿದ್ದು ನಾನೇ ಅದನ್ನು ಕಲಿಯಂಗಾಯ್ತು. ಯಾಕೆಂದ್ರೆ ನನಗೆ ರಿಸಲ್ಟ್ ಬಂತು. ನನಗಾಗಿದ್ದ ಅನ್ಯಾಯ, ನನಗಾಗಿದ್ದ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು ಅಂತ ನಾನು ಇದನ್ನೇ ನಾನು ವೃತ್ತಿಯಾಗಿ ಮಾಡಿಕೊಂಡು ಈಗ ನಾನು ಎಲ್ಲ ಅನುಭವಿಸಿರೋದೇ ನಿಮ್ಗೆ ಹೇಳ್ತಾ ಇರೋದು. ನೆನ್ನೆ ನಾನೊಂದು ಯಶವಂತಪುರದಲ್ಲಿ ಒಂದು ಆಫೀಸ್ ನೋಡೋಕೆ ಹೋಗಿದ್ದೆ. ಒಂದು ಲೇಡಿ ಕರೆಸಿದ್ರು, ಹೆಣ್ಮಗು. ಅವ್ರದ್ದು ಹೋಗ್ತಿದ್ದಂಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ನಿಮ್ಮ ಆಫೀಸಲ್ಲಿ ಎಲ್ಲ ಲಾಸ್ ಆಗ್ತದೆ, ನಿಮ್ಮಿಂದ ಬೇರೆಯವ್ರು ತುಂಬ ಚೆನ್ನಾಗಿರ್ತಾರೆ, ಒಡವೆ ಅಡ ಇಡ್ತೀರಿ ಅಂದರೆ ಹೌದು ಸರ್ 100% ಅಂದ್ಬಿಟ್ಟು ಅವರೇ ಅಲ್ಲೇ ಕೂತ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಯಾರ್ಯಾರಿಗೋ 3 ಜನಕ್ಕೆ ಫೋನ್ ಮಾಡಿಬಿಟ್ರು. ಸರ್ ಏನಾಯ್ತೋ ಅದೇ ಹೇಳ್ತಾರೆ, ದಯವಿಟ್ಟು ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ ಅಂತ. ನಾವು ಅನುಭವಿಸಿರ್ತೀರಿ, ನೀವು ಅದನ್ನ ಅನುಭವಿಸ್ಬೇಡಿ ಅಂತ ನಾವು ನಿಮಗೆ ತಿಳಿ ಹೇಳ್ತಾ ಇರ್ತೀರಿ, ಅರ್ಥ ಮಾಡ್ಕೊಡಿ. ಮತ್ತೆ ವಾಯುವ್ಯದಲ್ಲಿ ವಾಶ್ರೂಮ್ ಮಾತ್ರ ಬರಬೇಕು, ಫಿಟ್ ಬರಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಫಿಟ್ ಮಾಡ್ತೀರಾ, ಆರೋಗ್ಯ ಸಮಸ್ಯೆ ಆಗ್ತದೆ, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಸರ್ ದಕ್ಷಿಣದಲ್ಲಿ ರೋಡಲ್ಲಿ ನಾನು ಫಿಟ್ ಮಾಡ್ತೀನಿ, ಪಶ್ಚಿಮದಲ್ಲಿ ರೋಡಲ್ಲಿ ಮಾಡ್ತೀನಿ ಅಂತೀರ. ನೀವು ರೋಡಲ್ಲಿ ಎಲ್ಲೇ ಮಾಡಿದ್ರು ಅದು ಕರೆಕ್ಟ್ ಜಾಗದಲ್ಲಿ ಇದ್ರೆ ಮಾತ್ರ ಒಳ್ಳೇದು. ರೋಡ್ ಅಂದ್ಬಿಟ್ಟು ಅದು ನಮ್ದು ಅಂತಲ್ಲ. ಒಂದು ಲಾರಿ ಬಂದು ಅಲ್ಲಿ ಏನಾದರೂ ಹಳ್ಳ ಬಿತ್ತು ಅಂದ್ರೆ ಕೇಳೋದು ನಾವೇನೆ. ಹಾಗಾಗಿ ನಮ್ಮ ಜಾಗದಲ್ಲಿ ಆಗಲಿ, ರೋಡಲ್ಲಾಗಲಿ, ತೋಟದಲ್ಲಾಗಲಿ ಅದು ಎಲ್ಲಿ ಬರಬೇಕೋ ಅಲ್ಲಿ ಬಂದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಬಿಟ್ಟು ಎಲ್ಲಂದ್ರಲ್ಲೇ ನಾವು ಭೂಮಿನ ಹಳ್ಳ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಆಗ್ತದೆ. ಇದಾದ ನಂತರ ನೋಡ್ರಿ, ಇದು ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ, ಬೆಡ್ರೂಮ್ಗೆ ಇಲ್ಲಿ ನಾರ್ತ್ ಅಲ್ಲಿ ನೀವು ವಾಶ್ರೂಮ್ ಮಾಡ್ಕೊಂಡ್ಬಿಡ್ತೀರಾ. ಅದೇನಾಗಿರುತ್ತೆ, ಅರ್ಧ ಅಡಿ ಹೈಟ್ ಮಾಡ್ತೀರಾ. ನೋಡ್ರಿ, ಇಲ್ಲಿ ಫಸ್ಟ್ ಏನಂದ್ರೆ ಉತ್ತರಕ್ಕೆ ಹತ್ತೀರಾ, ನಿಮಗೆ ಫೈನಾನ್ಸ್ ಎಲ್ಲ ಸ್ಟಕ್ ಆಗುತ್ತೆ. ವಾಪಸ್ಸು ಮಾಸ್ಟರ್ ಬೆಡ್ರೂಮ್ ಒಳಗಡೆ ದಕ್ಷಿಣಕ್ಕೆ ಇಳಿತೀರಾ, ಅವಾಗ ಆರೋಗ್ಯ ಸಮಸ್ಯೆ ಬರುತ್ತೆ. ನಾನೊಂದು ಮನೆಗೆ ಹೋಗಿದ್ದೆ, ಮೊನ್ನೆ ಒಬ್ರು ಕರೆಸಿದ್ರು, ಸರ್ ನಮ್ಮ ಮೇಡಮ್ ಅವ್ರಿಗೆ ತುಂಬಾ ಹುಷಾರಿಲ್ಲ ಬನ್ನಿ ಅಂತ. ನಾನು ಹೇಳಿದೆ, ನೀವೇ ನೋಡ್ಕೊಳ್ಳಿ ದಕ್ಷಿಣಕ್ಕೆ ಎಲ್ಲಾದ್ರೂ ಇಳಿತಾ ಇರ್ತೀರಾ ಅಂತ. ಹೌದು ಸರ್ ಇಳಿತಾ ಇದ್ದೀರಿ, ಆದ್ರೂ ನೀವು ಒಂದ್ಸರಿ ಬಂದು ನಮ್ಮ ಮನೆಯವ್ರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ನನಗಿಂತ ನಿನ್ಗೆ ಕೆಲಸನೇ ಹೆಚ್ಚಾಗಿ ಕರೆಸಿ ಸರ್ನ ಅಂತ ಗಲಾಟೆ ಮಾಡ್ತಾ ಇದ್ದಾರೆ, ಒಂದ್ಸರಿ ಬನ್ನಿ ಸರ್ ಅಂತ. ಅವಾಗ ನಾನು ಹೋದಾಗ ಏನಾಯ್ತು ನೋಡ್ರಿ, ಇಲ್ಲಿ ವಾಯುವ್ಯದಲ್ಲಿ 2 ವಾಶ್ರೂಮ್ ಕೊಟ್ಟಿದ್ದಾರೆ. ಇದೊಂದು ಬೆಡ್ರೂಮು, ಸೆಂಟ್ರಲ್ ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಇಂದ ಈ ನಾರ್ತ್ ಇವೆರಡು ಹೈಟ್ ಆಗ್ಬಿಟ್ಟಿದ್ದಾವೆ. ಅವಾಗ ಏನಾಯ್ತು, ಅವರು ವಾಪಸ್ಸು ನೋಡಿ ದಕ್ಷಿಣಕ್ಕೆ ಇಳಿತಾರೆ. ಅವಾಗ ನಾನೇನ್ ಮಾಡಿದೆ, ಈ ಪ್ಯಾಸೇಜ್ ಏನಿದೆಯಲ್ಲ ಇದನ್ನ ಇಷ್ಟನ್ನು ವುಡ್ ಅಲ್ಲಾಗ್ಲಿ ಸಿಮೆಂಟ್ ಅಲ್ಲಾಗ್ಲಿ ಹೈಟ್ ಮಾಡಿ, ಅವಾಗ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತಿರಿ, ಇದೆರಡು 0 ಲೆವೆಲ್ ಆಗುತ್ತೆ ಅಂತ ಹೇಳ್ಕೊಟ್ಟು ಬಂದೆ. ನೀವು ನನಗೆ ಫೋನಲ್ಲಿ ಕೇಳ್ತೀರಾ, ಸರ್ ಇದು ಒಂದು ಪಾಯಿಂಟ್ ಹೇಳ್ಬಿಡಿ ಅಂತ. ನಾವು ಸಾಮಾನ್ಯ ಮನುಷ್ಯರು, ನಿಮ್ಮಪ್ಪಂತ ಸಾಮಾನ್ಯ ವ್ಯಕ್ತಿಗಳು, ನಾವು ದೇವರುಗಳೆಲ್ಲ. ನಾವು ಇಲ್ಲಿಂದ ನಿಮ್ಮ ಮನೇನ ಕಲ್ಪನೆ ಮಾಡ್ಕೊಳಕ್ಕಾಗ್ಲಿ, ನಿಮ್ಮ ಮನೇನ ನೀವು ಹೇಳ್ತಿದ್ದಂಗೆ ನಾವು ನೋಡೋಕ್ಕಾಗಲ್ಲ. ನಾವು ನಿಮ್ಮ ಸೈಟಿಗೆ ಬಂದ್ರೇನೆ ನೋಡೋಕ್ಕಾಗೋದು. ನಾನು ಹೋದೆ, ಅವ್ರು ನಾನು ಮೊದಲೇ ಹೇಳ್ದಂಗೆ ದಕ್ಷಿಣಕ್ಕೆ ಇಳಿತಿದ್ರು, ಅದನ್ನ ಏನು ಮಾಡ್ಬೋದು ಅಂತ ತೋರಿಸ್ಕೊಟ್ಟು ಬಂದೆ. ಇವತ್ತು ಅವರು ಚೆನ್ನಾಗಿದ್ದಾರೆ. ಹಾಗಾಗಿ ಫೋನಲ್ಲಿ ದಯವಿಟ್ಟು ನನಗೆ ಸರ್ ಫೋನಲ್ಲೇ ಹೇಳಿ ಅಂತ ದಯವಿಟ್ಟು ಕೇಳಬೇಡಿ. ನಾನು ಮನೆ ನೋಡ್ದಿದ್ದು ಅಲ್ಲ ಜಾಗಕ್ಕೆ ಬರ್ದಿದ್ದು ಏನು ಹೇಳೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಇನ್ನೂ ಕೆಲವ್ರು ಏನು ಮಾಡ್ತಾರೆ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು ದಕ್ಷಿಣ ಆಗ್ನೇಯದಲ್ಲಿ ಸಂಪ್ ಮಾಡ್ಬಿಡ್ತಾರೆ, ಅವ್ರಿಗೆ ಜಾಗ ಇರೋದೇ ಅಲ್ಲಿ ಸರ್ ಅಂತ. ನೋಡಿ, ನಾನು ಹೇಳೋದು ಇಷ್ಟೇ, ಈಶಾನ್ಯದಲ್ಲೇ ಸಂಪ್ ಬರಬೇಕು. ಅದು ಯಾವುದೇ ರೋಡ್ ಫೇಸಿಂಗ್ ಇರಲಿ ಈಶಾನ್ಯದಲ್ಲೇ ಬರಬೇಕು. ಕೆಲವರು ವಾಯುವ್ಯದಲ್ಲಿ ಮಾಡ್ಕೊಂತೀರ, ಇಲ್ಲೆಲ್ಲ ಮಾಡಬಾರ್ದು. ಮಾಡಿದಾಗ ನಮಗೆ ಆಪರೇಷನ್ಗಳಾಗ್ತವೆ. ಆಪರೇಷನ್ ಆಯಿತು ಅಂದರೆ ಆರೋಗ್ಯ ಸಮಸ್ಯೆ ಅಂತಾನೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದು ಬಿಟ್ಟು ಸರ್ ಇನ್ನೇನಿದ್ರೆ ನಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂದಾಗ ನೋಡ್ರಿ, ದಕ್ಷಿಣ ಇದೆಯಲ್ಲ, ದಕ್ಷಿಣ ನೈಋತ್ಯಕ್ಕೆ ರೋಡ್ ಇಟ್ಟಿದ್ರೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ. ಅದು ಮೊನ್ನೆ ಒಬ್ರು ಹೇಳಿದ್ರು, ಸರ್ ನಮ್ಮ ಗಮನಕ್ಕೆ ಬಂದ್ಮೇಲೆ 47 ದಿನ ಬದುಕಿದವರು ಅಂತ. ಅಂದ್ರೆ ಕೊನೆ ಸ್ಟೇಜಲ್ಲಿ ಇದ್ದಾಗೆ ಅದು ನಮ್ಗೆ ಗೊತ್ತಾಗೋದು, ಅಲ್ಲಿ ತನಕ ಒಳಗೇ ತಿನ್ಬಿಟ್ಟಿರುತ್ತೆ. ದಕ್ಷಿಣ ನೈಋತ್ಯ
ಉತ್ತರ ವಾಯುವ್ಯ, ಇದು ಅಷ್ಟೇ ಹೆಣ್ಮಕ್ಳನ್ನೇ ತೋರಿಸೋದು. ಇವೆರಡೂ ರೋಡ್ ಕುತ್ತು ಬಂದು ನಮಗೆ ಆರೋಗ್ಯನೇ ತೋರಿಸ್ತಾ ಇರ್ತದೆ. ಈ ರೋಡ್ ಕೂತಿರೋ ಅಂತ ಸೈಟ್ಗಳನ್ನ ಅಂದ್ರೆ ದಕ್ಷಿಣ, ನೈಋತ್ಯ, ಉತ್ತರ, ವಾಯುವ್ಯ ರೋಡ್ ಕೂತಿರೋ ಅಂತ ಸೈಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದಾದ್ಮೇಲೆ ಮತ್ತೆ ಇನ್ನೇನಕ್ಕೆ ಸರ್ ಆರೋಗ್ಯ ಸಮಸ್ಯೆ ಬರ್ಬೋದು ಅಂದಾಗ, ನಾನು ಆಗ್ಲೇ ಹೇಳಿದಾಗ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ಹಾಗಾಗಿ ಕೆಲವ್ರು ಏನ್ ಮಾಡ್ತಾರೆ ನೋಡ್ರಿ, ದಕ್ಷಿಣಕ್ಕೆ ಗ್ರೌಂಡ್ ಫ್ಲೋರ್ ಕಟ್ಕೊಂಡ್ಬಿಡ್ತೀರಾ, ಗ್ರೌಂಡ್ ಫ್ಲೋರ್ ಆದ್ಮೇಲೆ ದಕ್ಷಿಣ ಖಾಲಿ ಬಿಟ್ಬಿಟ್ಟು ಉತ್ತರಕ್ಕೆ ಮೇಲೆ ಇನ್ನೊಂದು ಫ್ಲೋರ್ ತಗೊಂಡ್ಬಿಡ್ತೀರಾ. ಅವಾಗ ಏನಾಯ್ತು, ನಮಗೆ ಉತ್ತರಕ್ಕೆ, ದಕ್ಷಿಣಕ್ಕಿಂತ ಉತ್ತರಕ್ಕೆ ಖಾಲಿ ಜಾಗ ಇರಬೇಕು, ದಕ್ಷಿಣಕ್ಕಿಂತ ಉತ್ತರದಲ್ಲಿ ಭಾರ ಕಡಿಮೆ ಇರಬೇಕು. ಅದೇ ರೀತಿ ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಭಾರ ಕಡಿಮೆ ಇರಬೇಕು. ಈ ಮೇಲೆ ಏನಾಗುತ್ತೆ, ಉತ್ತರದಲ್ಲಿ ಇನ್ನೊಂದು ಫ್ಲೋರ್ ಕಟ್ಕೊಂಡ್ಬಿಡ್ತೀರಾ ನೀವು. ಸರ್ ನಮ್ಮ ತಾತವ್ರು ಕಟ್ಟಿದ್ದು ಅಂತಾರೆ, ಅದರಲ್ಲಿ ಇರೋದು ನೀವೇ ಅಲ್ವಾ. ಹಾಗಾಗಿ ಯಾವಾಗ ಉತ್ತರದಲ್ಲಿ ಭಾರ ಹೆಚ್ಚಾಗುತ್ತೆ, ಉತ್ತರದಲ್ಲಿ ಹೈಟ್ ಹೆಚ್ಚಾಗುತ್ತೆ ದಕ್ಷಿಣಕ್ಕಿಂತ, ಅವಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಬರ್ತದೆ. ಇದನ್ನೆಲ್ಲ ಒಂದೊಂದು ಪಾಯಿಂಟ್ನು ನೀವು ನೋಟ್ ಮಾಡಬೇಕು. ಇದಾದ್ಮೇಲೆ ಮತ್ತೆ ಇನ್ನೊಂದೇನಾದ್ರೂ ಒಂದು ಪಾಯಿಂಟ್ ನಿಮ್ಗೆ ಕೊಡಬೇಕು ಅಂದ್ರೆ, ಮನೆ ಮೇಲೆ ಬಿದ್ದಂತ ನೀರು, ಮನೆ ಮೇಲೆ ಟೆರೇಸ್ ಮೇಲೆ ಬಟ್ಟೆ ಒಗೆಯೋದು ಅದೇನಾದ್ರೂ ಮಾಡ್ತಾ ಇದ್ರೆ, ಆ ನೀರೆಲ್ಲ ದಕ್ಷಿಣದಿಂದ ಪೈಪ್ ಲೈನ್ ಕೆಳಗಡೆ ತಗೊಂಡ್ಬರ್ತೀರಾ. ದಕ್ಷಿಣ ಅಂದ್ರೇನೆ ಆರೋಗ್ಯ, ಇದನ್ನ ಅರ್ಥ ಮಾಡ್ಕೊಳ್ಳಿ. ದಕ್ಷಿಣದಲ್ಲಿ ಎಲ್ಲೂ ನೀರು ಬರಬಾರ್ದು, ಭಾರ ಹೆಚ್ಚಿಗಿರೋ ತರ, ದಕ್ಷಿಣಕ್ಕೆ ಇಳಿದಿರೋ ತರ ಎಚ್ಚರಿಕೆ ವಹಿಸಿದ್ರೆ ಅದ್ರ ಮುಂದೆ ಇನ್ನೊಂದಿಲ್ಲ ನಮಗೆ. ಇದು ಆದ್ಮೇಲೆ ಮತ್ತೆ ಆರೋಗ್ಯ ಯಾವ್ದ್ರಿಂದ ಕೆಡುತ್ತೆ ಅಂದ್ರೆ ನೋಡಿ, ಲಿಫ್ಟ್ನ ದೇವಮೂಲೆಯಲ್ಲಿ ಹಾಕೋದು, ಅಥವಾ ಅಗ್ನಿ ಮೂಲೆಯಲ್ಲಿ ಹಾಕೋದು, ಅಥವಾ ನೈಋತ್ಯ. ಲಿಫ್ಟು ಅಷ್ಟೇ, ಲಿಫ್ಟು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ, ಅವರು ವಾಯುವ್ಯದಲ್ಲಿ ಹಾಕ್ಬಿಟ್ಟವ್ರೆ. 2 ಫ್ಲೋರ್ ಕಟ್ಟಿದಾದ್ಮೇಲೆ ಬಾಡಿಗೆ ಮನೆ ಹೆಂಗನ ಇರ್ಬೋದು ಅಂದ್ಬಿಟ್ಟು ಬಾಡಿಗೆ ಮನೆಗೆ 2 ಫ್ಲೋರ್ ಕಟ್ಬಿಟ್ಟು ಮೇಲೆ ಡೂಪ್ಲೆಕ್ಸ್ ಕರ್ಸಿದ್ರು ಪುಣ್ಯಾತ್ಮರು. ಅವಾಗ ನಾನು ಹೇಳಿದೆ ಇದು ಮುಚ್ಚಬೇಕು ಅಂತ. ಸರ್ ಹಿಂದ್ಗಡೆ ನಮ್ಮ ಮನೆ ಇನ್ನೊಂದಿದೆ ಸರ್, ಹಳೆ ಮನೆ, ಅದಕ್ಕಾಗುತ್ತೆ ಅಂದ್ಬಿಟ್ಟು ಪಾಪ ಇಂಜಿನಿಯರ್ ಇಲ್ಲೇ ಕೊಟ್ಟಿದ್ರಂತೆ, ಪೂರ್ವ ಮಧ್ಯ ಭಾಗದಲ್ಲಿ ಕೊಟ್ಟಿದ್ರಂತೆ. 2 ಮನೆ ಇದು, ಈ ಮನೆ ಅವ್ರದೇ ಇದೆಯಲ್ಲ, 2 ಮನೆಗಾಗ್ಲಿ ಅಂತ ಈ ಮನೆಗೆ ದೇವಮೂಲೆ ಆಯ್ತು, ಈ ಮನೆಗೆ ವಾಯುವ್ಯ ಆಯ್ತು. ನಾನು ಹೇಳಿದೆ ನಿಮ್ದು ಮೇಲೆ 2 ಫ್ಲೋರ್ ಬಾಡಿಗೆದವರು ವಾಸ್ತು ಕೇಳಲಿಲ್ಲ, ಡೂಪ್ಲೆಕ್ಸ್ ಮೇಲೆ ಸ್ವಂತಕ್ಕಿರ ಕೇಳಿದ್ರು. ನಾನು ಹೇಳಿದೆ ಈ ಲಿಫ್ಟ್ ಮುಚ್ಚಿದ್ರೆ ನಾನು ನಿಮ್ಮ ಪ್ಲಾನ್ನ ನೋಡ್ತೀನಿ, ಇಲ್ಲ ಅಂದ್ರೆ ನೋಡಲ್ಲ. ಇದನ್ನ ಫಸ್ಟ್ ಮುಚ್ಚಿಬಿಟ್ಟು ನಾನು ಫೋಟೋ ಕಳಿಸಿ ಅವಾಗ ನಿಮ್ಮ ಪ್ಲಾನ್ ನೋಡ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಈ ಕಾರ್ನರ್ಗಳಲ್ಲಿ ಯಾವುದೇ ಕಾರಣಕ್ಕೂ ಲಿಫ್ಟ್ ಬರಬಾರ್ದು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ಬಿಟ್ಟ ಮೇಲೆ ಇನ್ನೂ ಎಚ್ಚರಿಕೆ ವಹಿಸ್ಬೇಕು. ಲಿಫ್ಟ್ ಎಲ್ಲಿ ಬರಬೇಕು ಅಂತ ಒಂದ್ಸರಿ ವಾಸ್ತುವನ್ನ ಒಂದು ಒಪಿನಿಯನ್ ತಗೊಳ್ಳಿ, ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಬರ್ತದೆ. ಇದು ಆದ್ಮೇಲೆ ಮತ್ತೆ ಇನ್ನೇನರಿಂದ ಆರೋಗ್ಯ ಕೆಡುತ್ತೆ ಅಂದ್ರೆ ನೋಡ್ರಿ, ಇಲ್ಲಿ ದಕ್ಷಿಣ ಮಧ್ಯಭಾಗದಲ್ಲಿ, ಪಶ್ಚಿಮ ಮಧ್ಯಭಾಗದಲ್ಲಿ ನೀವು ಇತ್ತು ಅಂತೀರ ಏನೋ ಮೆಟ್ಲು ತಗೊಂಡ್ರೆ ಮೇಲೆ ನಮಗೆ ಇದು ಬರಬಾರ್ದು, ಏನೋ ಸನ್ಲೈಟ್ ಬೀಳಬಾರ್ದು. ಯಾವಾಗ ಇಲ್ಲಿ ನಮಗೆ ಮೇಲೆ ಟಾಪಲ್ಲಿ ಓಪನ್ ಆಗ್ಬಿಡುತ್ತೆ ಆವಾಗ ಆರೋಗ್ಯ ಸಮಸ್ಯೆ ಆಗ್ತದೆ. ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನನೂ ಓಪನ್ ಮಾಡಬೇಡಿ, ಅರ್ಧ ಆಗುತ್ತೆ ನೋಡಿ. ದಕ್ಷಿಣ ಮಧ್ಯಭಾಗ, ಪಶ್ಚಿಮ ಮಧ್ಯಭಾಗ, ಬ್ರಹ್ಮಸ್ಥಾನ ಓಪನ್ ಮಾಡಬಾರ್ದು. ನಿಮ್ಗೆ ಏನಾದರೂ ಸನ್ಲೈಟ್ ಬೇಕು ಅಂದ್ರೆ ಉತ್ತರ ಮಧ್ಯಭಾಗ, ಪೂರ್ವ ಮಧ್ಯಭಾಗದಲ್ಲಿ ಓಪನ್ ಮಾಡ್ಕೊಬೇಕು. ಈಶಾನ್ಯದಲ್ಲಿ ಓಪನ್ ಮಾಡ್ಬೋದು, ಆದ್ರೆ ಇಲ್ಲೊಂದು ಸ್ವಲ್ಪ ಜಾಗ ತಗೊಳ್ಳಿ, ಯಾಕಂದ್ರೆ ಈಶಾನ್ಯ ಆ ಫ್ಲೋರಲ್ಲಿ ಓಡಾಡಲ್ಲ. ಈ 3 ಜಾಗದಲ್ಲಿ ಕಟ್ಔಟ್ ಬೇಕಾದ್ರೆ ತಗೊಳ್ಳಿ, ಅದು ಬಿಟ್ಟು ಬೇರೆ ಎಲ್ಲೂ ತಗೊಂಬೇಡಿ. ನಿಮ್ಗೆ ಮನೆ ನೋಡಕ್ ಚೆನ್ನಾಗಿರ್ಬೇಕು, ಎಲಿವೇಶನ್ ಬರಬೇಕು ಅಂತ ಎಲ್ಲ ಮಾಡ್ತೀರಾ, ನಾವೇ ಇರಲ್ಲ ಅದನ್ನ ನೋಡಕ್ಕೆ. ಹಾಗಾಗಿ ನಾವು ಆದ್ಮೇಲೆ ನಮ್ಮ ಮಕ್ಳಿಗೂ ಇದೇ ಪ್ರಾಬ್ಲಮ್ ಆಗ್ತದೆ, ನಾವು ಹೋಗೋ ಸುಮ್ಮನೆ ಹೋಗಲ್ಲ, ಅವ್ರಿಗೂ ಇದೇ ಪ್ರಾಬ್ಲಮ್ ಬರೋ ಥರ ಮಾಡಿ ಇಟ್ಬಿಟ್ಟು ಹೋಗ್ತೀರಿ. ಈಗ ಕಮೆಂಟ್ಸ್ಗೆ ಉತ್ತರ ಕೊಡೋಂಥ ಸಮಯ. ನಂದಿನಿ ಹಿರೇಮಠನವರು ನಮಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ. ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ಈಗ ನಾವು ಒಂದು ಪಾಯ ಹಾಕ್ಕೊಂಡು ಮನೆ ಕಟ್ಕೊತಾ ಇದ್ದೀರಿ, ಇಲ್ಲ ಕಟ್ಟಿದ್ದೀರಿ, ಇದಾದ್ಮೇಲೆ ಅದಕ್ಕೆ ಜಯಂಟ್ ಆಗಿ ಇನ್ನೊಂದು ಪಾಯ ಹಾಕ್ಕೊಬೋದು. ಬಟ್ ಒಂದ್ಸರಿ ಅದು ವಾಸ್ತವ್ರನ್ನ ಕರೆಸಿ ತೋರಿಸಿ ಯಾವ ಥರ ಬೆಳೆಸ್ತಾ ಇದ್ದೀರಾ ನೀವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಉತ್ತರದಲ್ಲಿ ಭಾರ ಬೀಳಬಾರ್ದು ಅಂತ ಹೇಳಿದ್ದೀನಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದ್ಸರಿ ಯಾರನ್ನಾದ್ರೂ ಕರೆಸಿ ತೋರಿಸಿ ಆಮೇಲೆ ಮುಂದುವರಿಯೋದು ಒಳ್ಳೆ. ಶ್ರೀದೇವಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ದಕ್ಷಿಣದಿಂದ ಉತ್ತರಕ್ಕೆ ಇಳಿಬೋದಾ ಅಂತ. ಇಳಿಬೋದು. ಈಗ ನೋಡಿ, ಈಗ ಇಲ್ಲೊಂದು ಟಾಯ್ಲೆಟ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ, ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಇಳಿಬೋದು, ಆದರೆ ಈ ಉತ್ತರ ಇದೆಯಲ್ಲ ಇದು ಈಶಾನ್ಯಕ್ಕಿಂತ ಡೌನ್ ಆಗಬಾರ್ದು. ಅದನ್ನ ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ. ಲಿಖಿತ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಕಾಂಪೌಂಡ್ದು ಪಿಂಕ್ ಲೆವೆಲ್ ಮತ್ತೆ ಮನೆ ಫ್ಲೋರ್ ಲೆವೆಲ್ ಎಷ್ಟಿರಬೇಕು ಅಂತ. ಮೇಡಮ್ ಇದೇನಾಗುತ್ತೆ ಅಂದರೆ ಉತ್ತರದಲ್ಲೇ ಒಂಥರ ಬರುತ್ತೆ, ಪೂರ್ವದಲ್ಲಿ ಬೇರೆ ಆಗ್ತದೆ, ಮತ್ತು ದಕ್ಷಿಣ ಪಶ್ಚಿಮ ಇವು 4ರಲ್ಲಿ 2 ಭಾಗ ಮಾಡಿ ನಾವು ಅದನ್ನು ನೋಡಬೇಕಾಗುತ್ತೆ. ನೀವು ಯಾವ ದಿಕ್ಕು ಅಂತ ಹೇಳಿಲ್ಲ, ಆದಷ್ಟು ನೀವು ಮನೆ ಹತ್ರ ಯಾರನ್ನಾದ್ರೂ ವಾಸ್ತು ನೋಡೋಂಗೆ ಕರೆಸ್ಕೊಂಡು ತೋರಿಸ್ಕೊಂಡು ಮಾಡೋದು ಉತ್ತಮ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಈ ಥರ ನೀವೇನಾದರೂ ಗೊತ್ತಿಲ್ದಿರೋನ ಮಾಡ್ಕೊಂಡಿದ್ರೆ ಆದಷ್ಟು ಬದಲಾವಣೆ ಮಾಡ್ಕೊಳ್ಳಿ, ನಿಮಗೆ ಆರೋಗ್ಯ ಸಮಸ್ಯೆ ಅನ್ನೋದು ದೂರ ಆಗ್ತಾ ಇರ್ತದೆ.
ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಿಗಾದ್ರೂ ಆರೋಗ್ಯ ಪದೇ ಹಾಸ್ಪಿಟ್ಲ್ಗೆ ಹೋಗ್ತಾ ಇದಾರಪ್ಪ, ತಂದೆ ತಾಯಿನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆರೋಗ್ಯ ಸಮಸ್ಯೆ ಇದೆ, ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ನೋಡಿ ಬಳಸ್ಕೊಂಡಾಗ ಅವ್ರು ತುಂಬಾ ಚೆನ್ನಾಗಾದಾಗ ಆ ರಿಸಲ್ಟ್ ನಿಮಗೂ ಬರುತ್ತೆ, ನನಗೂ ಬರುತ್ತೆ. ಅವ್ರು ನಮ್ಮ ಹತ್ರ ಮಾತಾಡಿರೋರಾಗ್ಬೋದು, ಮಾತಾಡ್ದಿರೋ ಇರೋರಾಗ್ಬೋದು, ಯಾರ ಮನೇಲಿ ಆರೋಗ್ಯ ಸಮಸ್ಯೆ ಇದೆ, ಯಾರು ಮನೆ ಕಟ್ತಾ ಇದ್ದಾರೆ, ಯಾರು ಮನೆ ಕಟ್ಟಬೇಕು ಅಂತ ಐಡಿಯಾ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ. ನಮಸ್ಕಾರ.